ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ನಾನು ಸಿಂಪಲ್ಲಾಗಿ ಬೀಟ್ರೂಟ್ ಕುರ್ಮಾನ ಯಾವ ರೀತಿಯಾಗಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಹಲವು ವೆರೈಟಿಗಳ ತರಕಾರಿಗಳ ಒಂದು ಕುರ್ಮಗಳನ್ನು ನೀವು ನೋಡಿರ್ತೀರ. ಆದರೆ ನಾನಿವತ್ತು ಬೀಟ್ರೂಟ್ ಕುರ್ಮಾನ ಯಾವ ರೀತಿಯಾಗಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಈ ಒಂದು ಬೀಟ್ರೂಟ್ ಕುರ್ಮ ಆಗಿರ್ಬೋದು ಅಥವಾ ಬೀಟ್ರೂಟ್ ಪಲ್ಯ ಆಗಿರ್ಬೋದು, ಆರೋಗ್ಯಕ್ಕೆ ಎಷ್ಟು ಮುಖ್ಯ ಅನ್ನೋದು ನಿಮಗೆ ಗೊತ್ತಿದೆ. ಬೀಟ್ರೂಟಲ್ಲಿರುವಂತಹ ಒಂದು ಅಂಶ ನಮ್ಮ ಒಂದು ರಕ್ತವನ್ನು ಹೆಚ್ಚಿಗೆ ಮಾಡಲಿಕ್ಕೆ, ರಕ್ತವನ್ನು ಪರಿಶುದ್ಧ ಮಾಡಲಿಕ್ಕೂ ಸಹ ತುಂಬ ಹೆಲ್ಪ್ ಆಗುತ್ತೆ. ಸೊ ಸಿಂಪಲ್, ಟೇಸ್ಟಿ, ಹೆಲ್ದಿ ಆಗಿರುವಂತಹ ಬೀಟ್ರೂಟ್ ಕುರ್ಮನ ಯಾವ ರೀತಿಯಾಗಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ನಾನಿಲ್ಲಿ ಮೊದಲೇದಾಗಿ ಬೀಟ್ರೂಟನ್ನು ಮೇಲಿನ ಸಿಪ್ಪೆಯನ್ನು ತೆಗೆದು ಹೀಗೆ ಪುಟಾಣಿಯಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಹೆಚ್ಚಿಟ್ಟು ಚೆನ್ನಾಗಿ ವಾಶ್ ಮಾಡಿ ತೆಗೆದಿಟ್ಟಿರೋದು. ಇದು ಒಂದು 5 ಬೀಟ್ರೂಟನ್ನು ನಾನು ತೊಗೊಂಡಿರುವಂಥದ್ದು. ಈ ಬೀಟ್ರೂಟ್ ಕುರ್ಮದಿಂದ ಚಪಾತಿ, ರೊಟ್ಟಿ ಆಗಿರ್ಬೋದು, ಜೊತೆಗೆ ಅನ್ನಕ್ಕೂ ಸಹ ಒಂದೊಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ನಾನು ಕಟ್ ಮಾಡ್ಕೊಂಡು ಬೀಟ್ರೂಟನ್ನು ಇಟ್ಕೊಂಡಿದ್ದೀನಿ. ಈಗ ಒಂದು ಸಿಂಪಲ್ಲಾಗಿ ಮಸಾಲೆನ ರೆಡಿ ಮಾಡ್ಕೊಬಿಡೋಣ. ನಾನಿಲ್ಲಿ 1 ಗೆಡ್ಡೆಯಷ್ಟು ಈರುಳ್ಳಿನ ತೊಗೊಂಡಿದ್ದೀನಿ, ಚಿಕ್ಕದಾಗಿ ಕಟ್ ಮಾಡಿಕೊಂಡು. ಮತ್ತು 1 ಗೆಡ್ಡೆಯಷ್ಟು ಬೆಳ್ಳುಳ್ಳಿನೂ ಸಹ ತೊಗೊಂಡಿದ್ದೀನಿ. ಮತ್ತು 1 ಟೊಮೊಟೊನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಹಸಿ ಶುಂಠಿನೂ ಸಹ ನಾನು ಬಳಸ್ತಾ ಇದ್ದೀನಿ. ಆಲ್ಮೋಸ್ಟ್ ಅಲ್ಲಿ ಹೇಳಿದ್ದೆ, ನಾನು ತರಕಾರಿ ಪಲ್ಯಗಳಿಗೆ ಶುಂಠಿಯನ್ನು ಆ್ಯಡ್ ಮಾಡ್ತೀನಿ ಅಂತ. ಜೊತೆಗೆ 2 ಯಾಲಕ್ಕಿ, 5-6 ಲವಂಗ ಮತ್ತು 1-2 ಪೀಸಷ್ಟು ಚಕ್ಕೆನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಮತ್ತು 7-8 ಹಸಿಮೆಣಸಿಕಾಯಿನೂ ಸಹ ನಾನು ಈ ಒಂದು ಮಸಾಲೆಗೆ ಆ್ಯಡ್ ಮಾಡ್ಕೋತಿದ್ದೀನಿ. ಮತ್ತು 1 ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡ್ರನ್ನು ಸಹ ಆ್ಯಡ್ ಮಾಡಿಕೊಂಡು 1 ಬೌಲಷ್ಟು ಹಸಿ ತೆಂಗಿನಕಾಯಿ ತುರಿನೂ ಸಹ ನಾನು ತೊಗೊಂಡಿದ್ದೀನಿ. ಇದನ್ನು ನೀವು ಮಾಡಿಬಿಟ್ರೆ ಮಕ್ಕಳು ಸಹ ತುಂಬ ಇಷ್ಟಪಟ್ಟು ತಿಂತಾರೆ. ಮತ್ತು ಸ್ವಲ್ಪ ಗೋಡಂಬಿನೂ ಸಹ ನಾನು 4-5 ಗೋಡಂಬಿ, ಜೊತೆಗೆ ಫೈನಲ್ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಸ್ವಲ್ಪ ನಿಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ಪ್ರಮಾಣದಲ್ಲಿ ನೀರನ್ನು ಆ್ಯಡ್ ಮಾಡಿಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ಚೆನ್ನಾಗಿ ಪೇಸ್ಟ್ ಆಗಿದೆ, ನೋಡ್ತಾ ಇದ್ದೀರಲ್ಲ. ಈ ಹದದಲ್ಲಿ ನೀವು ಚೆನ್ನಾಗಿ ಫ್ರೈ ಮಾಡಿಕೊಂಡು, ಅಂದರೆ ಪೇಸ್ಟ್ ಮಾಡಿಕೊಂಡಾಗ ಕುರ್ಮ ತುಂಬ ಟೇಸ್ಟಿಯಾಗಿ ಬರುತ್ತೆ. ಈಗ ಒಂದು ಸಿಂಪಲ್ಲಾಗಿ ಒಗ್ಗರಣೆನ ಕೊಟ್ಕೊಬಿಡೋಣ. ನಾನಿಲ್ಲಿ ಒಂದು ಪ್ಯಾನಿಗೆ ಎಣ್ಣೆ ಹಾಕ್ತಾಯಿದ್ದೀನಿ. ಅಂದರೆ 1 ಸೌಟಷ್ಟು ಎಣ್ಣೆ, ಒಂದು ಕುಕ್ಕರ್ಗೆ ಎಣ್ಣೆ ಹಾಕಿ 1/2 ಟೇಬಲ್ ಸ್ಪೂನಷ್ಟು ಜೀರಿಗೆ, 1/2 ಟೇಬಲ್ ಸ್ಪೂನಷ್ಟು ಸಾಸಿವೆನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಮತ್ತು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಈರುಳ್ಳಿನೂ ಸಹ ಆ್ಯಡ್ ಮಾಡ್ಕೊಂಡಿದ್ದೀನಿ. 1-2 ಎಸ್ಲು ಕರಿಬೇವನ್ನು ಸಹ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅಂದರೆ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು. ನೋಡ್ತಾ ಇದ್ದೀರಲ್ಲ ಯಾವ ರೀತಿಯಾಗಿ ಫ್ರೈ ಆಗ್ತಾ ಇದೆ ಅಂತ. ಯೂಶಲಿ ಎಣ್ಣೆಲಿ ಈರುಳ್ಳಿ ಚೆನ್ನಾಗಿ ಫ್ರೈ ಆದಾಗ ಅದ್ರ ಟೇಸ್ಟು ಸಹ ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ಕಟ್ ಮಾಡಿ ತೊಳೆದಿಟ್ಟಿರುವಂತಹ ಬೀಟ್ರೂಟ್ನು ಸಹ ಆ್ಯಡ್ ಮಾಡ್ತಿದ್ದೀನಿ. ನೋಡಿದ್ರಲ್ಲ, ಈ ಒಂದು ಬೀಟ್ರೂಟು ಸಹ ಚೆನ್ನಾಗಿ ಎಣ್ಣೆಯಲ್ಲೇ ಬಾಡಿಸ್ಕೊಬಿಡಬೇಕು. ಯೂಶಲಿ ಬೀಟ್ರೂಟ್ನ 3-4 ಥರ ಪಲ್ಯಗಳನ್ನು ನಾವು ಮಾಡ್ತೀವಿ. ಇದೇ ಥರ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಅದನ್ನು ಬೇಯಿಸ್ಕೊಂಡು ಸಿಂಪಲ್ಲಾಗಿ ಒಂದು ಒಗ್ಗರಣೆ ಕೊಟ್ಕೋದು. ಇನ್ನೊಂದು ತುರಿದ್ಬಿಟ್ಟು ಸಹ ನಾವು ಮಾಡ್ತೀವಿ ಬೀಟ್ರೂಟ್ ಪಲ್ಯನ. ಬಟ್ ಈ ಒಂದು ಬೀಟ್ರೂಟ್ ಕುರ್ಮ ಸ್ವಲ್ಪ ಮಸಾಲೆ ರೀತಿಯಾಗಿ ಗ್ರೇವಿ ಇರಲಿ, ಅಂದರೆ ಅನ್ನಕ್ಕೂ ಸಹ ನಾವು ಆ್ಯಡ್ ಮಾಡ್ಕೋಬೋದು ಅನ್ನೋ ಕಾರಣಕ್ಕೆ ಕುರ್ಮನ ನಾನು ಮಾಡ್ತಾಯಿದ್ದೀನಿ. ಇನ್ನೇನು ಬೀಟ್ರೂಟ್ ಚೆನ್ನಾಗಿ ಫ್ರೈ ಆಯಿತು. ಸೊ ಆ ಟೈಮಲ್ಲಿ ನಾವೇನು ಮಾಡಿಬಿಡ್ಬೇಕು, ರುಬ್ಬಿಟ್ಟಿರುವಂತಹ ಒಂದು ಮಸಾಲೆನೂ ಸಹ ಆ್ಯಡ್ ಮಾಡೋಣ. ಆ್ಯಡ್ ಮಾಡಿ ಚೆನ್ನಾಗಿ ರುಬ್ಬಿಟ್ಟಿರುವಂತಹ ಮಸಾಲೆಯ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಬಾಡಿಸ್ಕೋಬೇಕು. ಮತ್ತು ನಿಮಗೆ ಎಷ್ಟು ಪ್ರಮಾಣದಲ್ಲಿ ನೀರು ಬೇಕು ಅಷ್ಟು ಪ್ರಮಾಣದಲ್ಲಿ ಸ್ವಲ್ಪ ಚೆನ್ನಾಗಿ ಬೇಯಲಿಕ್ಕೆ, ಕುರ್ಮ ಅಲ್ವಾ, ಚಪಾತಿ, ರೊಟ್ಟಿಗಳಿಗೆ, ಪೂರಿಗೂ ಸಹ ತುಂಬ ಚೆನ್ನಾಗಾಗುತ್ತೆ. ಸೊ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿದ್ರಲ್ಲ, ಕೊನೆಯದಾಗಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಸೊ ಉಪ್ಪು ಹಾಕಿ ಮತ್ತೊಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿಕೊಂಡು, ಅಂದರೆ ಫೈನಲಿ ಕುದೀತಾ ಬಂದಿದೆ ಅಂದಾಗ ನಾವು ಲಿಡ್ ಕ್ಲೋಸ್ ಮಾಡಿ 1 ವಿಷಲ್ನ ಕೂಗಿಸ್ಕೊಬಿಡೋಣ.
ಸೊ ಫೈನಲಿ ಒಂದು ವಿಜಲ್ ಕೂಗಾದ್ಮೇಲೆ ಸ್ವಲ್ಪ ತಣ್ಣಗಾದ್ಮೇಲೆ ನಾವು ಫೈನಲಿ ಕುಕ್ಕರ್ ಓಪನ್ ಮಾಡಿ ನೋಡಿದಾಗ ಬಿಸಿ ಬಿಸಿಯಾಗಿ ರುಚಿಯಾಗಿರುವಂತಹ ಬೀಟ್ರೂಟ್ ಕುರ್ಮ ರೆಡಿಯಾಗಿದೆ. ಇದನ್ನು ನಾನು ಚಪಾತಿ ರೊಟ್ಟಿ ಜೊತೆಗೆ ಸರ್ವ್ ಮಾಡ್ತಾ ಇದ್ದೀನಿ. ನಾನು ಇವತ್ತು ರಾಗಿ ರೊಟ್ಟಿ ಮಾಡಿದ್ದೀನಿ. ರಾಗಿ ರೊಟ್ಟಿ ಬೀಟ್ರೂಟಿ ಆಲ್ಮೋಸ್ಟ್ ಆಲ್ ಹೆಲ್ದಿ ಫುಡ್ಡು. ಸೊ ಈ ಥರ ಒಂದು ಬ್ರೇಕ್ಫಾಸ್ಟ್ ಆಗಿರ್ಬೋದು ಅಥವಾ ಲಂಚ್ ಅಥವಾ ಡಿನ್ನರ್ಗೆ ಒಂದೊಳ್ಳೆ ಕಾಂಬಿನೇಷನ್ ಅಂದರೆ ತಪ್ಪಾಗಲಿಕ್ಕಿಲ್ಲ. ಸೊ ನೋಡ್ತಾ ಇದ್ದೀರಲ್ಲ, ಹೆಲ್ದಿ ಟೇಸ್ಟಿ ಆ್ಯಂಡ್ ಮಕ್ಕಳು ಸಹ ತುಂಬ ಇಷ್ಟಪಡುವಂತಹ ಬೀಟ್ರೂಟ್ ಕುರ್ಮ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.